ಎಲ್ಲರಿಗೂ ನಮಸ್ಕಾರ. ಸ್ಟೆರಿಲೈಸೇಷನ್ ಹಾಗೂ ಸ್ಯಾನಿಟೇಷನ್ ಈ ವಿಡಿಯೋಗೆ ಸ್ವಾಗತ. ಸ್ಟೆರಿಲೈಸೇಷನ್ ಒಂದು ವಸ್ತುಗಳನ್ನು ಎಲ್ಲ ರೋಗಕಾರಕ ಹಾಗೂ ರೋಗಕಾರಕವಲ್ಲದ ಬ್ಯಾಕ್ಟೀರಿಯಾಗಳಿಂದ, ಫಂಗಸ್ಗಳಿಂದ, ವೈರಸ್ಗಳಿಂದ ಹಾಗೂ ಸೂಕ್ಷ್ಮಾಣುಗಳಿಂದ ಮುಕ್ತಗೊಳಿಸುವ ಪ್ರಕ್ರಿಯೆಯಾಗಿದೆ. ಹಾಗೂ ಸ್ಯಾನಿಟೇಷನ್ ಸಾರ್ವಜನಿಕ ಆರೋಗ್ಯವನ್ನು ಉತ್ತೇಜಿಸಲು ಹಾಗೂ ಸಾಂಕ್ರಾಮಿಕ ರೋಗಗಳನ್ನು ಹರಡದ ಹಾಗೆ ತಡೆಯುವ ಪ್ರಕ್ರಿಯೆಯಾಗಿದೆ. ಕಾಸ್ಮೆಟಾಲಜಿ ಸೇವೆಗಳಲ್ಲಿ ಸ್ಟೆರಿಲೈಸೇಷನ್ ಹಾಗೂ ಸ್ಯಾನಿಟೇಷನ್ ಪ್ರಕ್ರಿಯೆಯು ಹೇಗೆ ಅನ್ವಯವಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಸೌಂದರ್ಯ ತಜ್ಞರು ಉಪಕರಣಗಳನ್ನು ಹಾಗೂ ಸಲಕರಣೆಗಳನ್ನು ಸ್ವಚ್ಛಗೊಳಿಸಲು ವಿವಿಧ ರೀತಿಯ ಸ್ಯಾನಿಟೈಸರ್ ಬಳಸಬೇಕು. ಅವುಗಳು ಯಾವುವು ಎಂದರೆ ವೆಟ್ ಸ್ಯಾನಿಟೈಸರ್. ಮೊದಲು ಉಪಕರಣಗಳು ಹಾಗೂ ಸಲಕರಣೆಗಳಿಂದ ಕೂದಲು ಸಂಪೂರ್ಣವಾಗಿ ತೆಗೆಯಬೇಕು. ನೀರು ಹಾಗೂ ಸೋಪಿನಿಂದ ತೊಳೆದು ಅದರಲ್ಲಿರುವ ಗ್ರೀಸ್ ಮತ್ತು ತೈಲಾಂಶವನ್ನು ತೆಗೆಯಬೇಕು. ನಂತರ ಅವುಗಳನ್ನು ಸ್ಯಾನಿಟೈಸರ್ನಲ್ಲಿ ಕೆಲಕಾಲ ಇಡಬೇಕು. ನಂತರ ಅವುಗಳನ್ನು ತೆಗೆದು ನೀರಿನಲ್ಲಿ ತೊಳೆದು ಒಂದು ಒಣ ಟವೆಲ್ನಿಂದ ಒರೆಸಬೇಕು. ಡ್ರೈ ಕ್ಯಾಬಿನೆಟ್ ಸ್ಯಾನಿಟೈಸರ್ ಒಂದು ಗಾಳಿ ಆಡದ ಸ್ಯಾನಿಟೈಸರ್ ಆಗಿದ್ದು, ಇದರಲ್ಲಿ ಸಕ್ರಿಯವಾದ ಫ್ಯೂಮಿಗೆಂಟ್ ಇರುತ್ತದೆ. ಸ್ಯಾನಿಟೈಸ್ ಆದ ಉಪಕರಣಗಳನ್ನು ಒಂದು ಪ್ರತ್ಯೇಕ ಸೆಲೋಫೇನ್ ಎನ್ವಲಪ್ನಲ್ಲಿ ಸುತ್ತಿ ಕ್ಯಾಬಿನೆಟ್ ಸ್ಯಾನಿಟೈಸರ್ನಲ್ಲಿ ಮತ್ತೆ ಬಳಸಲು ಸಿದ್ಧವಾಗುವವರೆಗೂ ಇರಿಸಬೇಕು. ಅಲ್ಟ್ರಾವೈಲೆಟ್ ರೇ ಸ್ಯಾನಿಟೈಸರ್ ಸರಿಯಾದ ಹೈಜೀನ್ ಖಚಿತಪಡಿಸಿಕೊಳ್ಳಲು ಉಪಕರಣಗಳು ಹಾಗೂ ಪರಿಕರಗಳಿಂದ ಕೂದಲನ್ನು ತೆಗೆದುಹಾಕಬೇಕು. ನಂತರ ನೀರು ಹಾಗೂ ಸೋಪಿನಿಂದ ತೊಳೆದು ಅದರಲ್ಲಿರುವ ಕೊಳಕು, ಗ್ರೀಸ್ ಹಾಗೂ ತೈಲಾಂಶವನ್ನು ತೆಗೆಯಬೇಕು. ನಂತರ ತೊಳೆದ ಎಲ್ಲ ಉಪಕರಣಗಳನ್ನು ಹಾಗೂ ಪರಿಕರಗಳನ್ನು ಅಲ್ಟ್ರಾವೈಲೆಟ್ ರೇ ಸ್ಯಾನಿಟೈಸರ್ ನಲ್ಲಿ ಮರುಬಳಸುವ ಸಿದ್ಧವಾಗುವವರೆಗೂ ಇರಿಸಬೇಕು. ಉಪಕರಣಗಳು ಹಾಗೂ ಪರಿಕರಗಳನ್ನು ಸ್ಯಾನಿಟೈಸ್ ಮಾಡಲು ಬೇಕಾಗುವ ಕೆಮಿಕಲ್ ಏಜೆಂಟ್ಸ್ಗಳು. ಉಪಕರಣಗಳನ್ನು ಸ್ವಚ್ಛಗೊಳಿಸಲು 25% ಸೊಲ್ಯೂಷನ್ ಅನ್ನು ಬಳಸಲಾಗುತ್ತದೆ. ಕನಿಷ್ಠ ಪಕ್ಷ 10 ನಿಮಿಷಗಳ ಕಾಲ ಉಪಕರಣಗಳನ್ನು ಸೊಲ್ಯೂಷನ್ ಅಲ್ಲಿ ಮುಳುಗಿಸಬೇಕು. ತಯಾರಿಕೆಗೆ 2 ಭಾಗ ಫಾರ್ಮೆಲಿನ್, 5 ಭಾಗ ನೀರು, 1 ಭಾಗ ಗ್ಲಿಸರಿನ್. ಫೈನ್ ಕಟ್ಟಿಂಗ್ ಎಡ್ಜ್ ಇರುವ ಉಪಕರಣಗಳು ಮುಂಡಾಗುವುದನ್ನು ತಡೆಯಲು 70% ಆಲ್ಕೋಹಾಲ್ನಲ್ಲಿ ನೆನೆಸಿದ ಹತ್ತಿ ಪ್ಯಾಡ್ನಿಂದ ಉಜ್ಜುವ ಮೂಲಕ ಸ್ವಚ್ಛಗೊಳಿಸಬೇಕು. 99% ಇಸ್ಪ್ರೋಪಿಲ್ ಆಲ್ಕೋಹಾಲ್, 70% ಇಥೈಲ್ ಆಲ್ಕೋಹಾಲ್, ಈ ಎರಡು ಒಂದೇ ಸಮಬಲವಾಗಿರುತ್ತದೆ. ಹಾಗೆಯೇ ಎಲೆಕ್ಟ್ರೋಡಾಸ್ ನ ಕಾಣುವ ಜಾಗವನ್ನು ಆಲ್ಕೋಹಾಲ್ನಲ್ಲಿ ನೆನೆಸಿದ ಹತ್ತಿಯ ಪ್ಯಾಡ್ನಿಂದ ನೆನೆಸಿದ ನಂತರ ಪ್ಯಾಡ್ನಿಂದ ಉಜ್ಜಿ ಸ್ವಚ್ಛಗೊಳಿಸಬಹುದು. ನಂತರ ಎಲ್ಲ ವಸ್ತುಗಳನ್ನು ಡ್ರೈ ಸ್ಯಾನಿಟೈಸರ್ ಹಾಗೂ ಅಲ್ಟ್ರಾವೈಲೆಟ್ ರೇ ಸ್ಯಾನಿಟೈಸರ್ನಲ್ಲಿ ಮರುಬಳಕೆ ಸಿದ್ಧವಾಗುವ ಅಗತ್ಯವಿರುವ ಸಮಯದವರೆಗೆ ಇರಿಸಬೇಕು. ಫಿನಾಲ್ ಲಿಕ್ವಿಡ್ ಫಿನಾಲ್ ಅನ್ನು ನೆಲಸಿಂಕ್ಗಳನ್ನು ಹಾಗೂ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಬೇಕು. ಬೋರಿಕ್ ಆಸಿಡ್ 2-5% ವೈಟ್ ಕ್ರಿಸ್ಟಲ್ ಸೊಲ್ಯೂಷನ್ ಅನ್ನು ಕಣಗಳನ್ನು ಕ್ಲೀನ್ ಮಾಡಲು ಬಳಸುತ್ತಾರೆ. ಹೈಡ್ರೋಜನ್ ಪೆರಾಕ್ಸೈಡ್ 3-5% ದ್ರವ ರೂಪದ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಚರ್ಮ ಹಾಗೂ ಸಣ್ಣ ಕಟ್ಗಳಿಗೆ ಉಪಯೋಗಿಸುತ್ತಾರೆ. ಸೌಂದರ್ಯ ತಜ್ಞರಿಗೆ ಸ್ಟೆರಿಲೈಸೇಷನ್ ಪ್ರಕ್ರಿಯೆಯು ತುಂಬಾ ಮುಖ್ಯವಾಗಿರುತ್ತದೆ, ಏಕೆಂದರೆ ಇದು ಸಂಪೂರ್ಣವಾಗಿ ವೈರಾಣುಗಳನ್ನು ನಾಶಪಡಿಸಲು ಬಳಸುವ ವಿಧಾನವಾಗಿರುತ್ತದೆ. ಸ್ಟೆರಿಲೈಸೇಷನ್ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾದ ವೈರಾಣುಗಳನ್ನು ನಾಶಪಡಿಸುವುದು ಬಹಳ ಪ್ರಮುಖವಾಗಿರುತ್ತದೆ. ಆಸ್ಪತ್ರೆಗಳಲ್ಲಿ ಉಪಕರಣಗಳನ್ನು ಹಾಗೂ ಪರಿಕರಗಳನ್ನು ಸಂಪೂರ್ಣವಾಗಿ ಕ್ರಿಮಿನಾಶಗೊಳಿಸುವುದು ಅಸಾಧ್ಯವೆಂದು ಆರೋಗ್ಯ ಇಲಾಖೆ ಹಾಗೂ ಇತರ ಸರ್ಕಾರಿ ಇಲಾಖೆಗಳು ಹೇಳುತ್ತವೆ. ಆದರೆ ಶಾಲೆಗಳಲ್ಲಿ ಹಾಗೂ ಸಲೂನ್ಗಳಲ್ಲಿ ಕಟ್ಟುನಿಟ್ಟಾದ ಸ್ಯಾನಿಟೇಷನ್ ಪ್ರೊಸೀಜರ್ಗಳನ್ನು ಅನುಸರಿಸಬೇಕು. ಶಾಲೆ ಹಾಗೂ ಸಲೂನ್ಗಳಲ್ಲಿ ಕೆಲಸದ ಜಾಗ, ಪರಿಕರಗಳು, ಉಪಕರಣಗಳು ಹಾಗೂ ಎಲ್ಲಾ ವಿಲೇವಾರಿಗಳನ್ನು ಕಡ್ಡಾಯವಾಗಿ ಸ್ಯಾನಿಟರಿ ಕಂಡೀಷನ್ನಲ್ಲಿ ಇಡಬೇಕು. ಸ್ಟೆರಿಲೈಸೇಷನ್ ಹಾಗೂ ಸ್ಯಾನಿಟೇಷನ್ಗಳನ್ನು 2 ಮುಖ್ಯ ಶೀರ್ಷಿಕೆಗಳಲ್ಲಿ ಅಡ್ಡಿಯಲ್ಲಿ ವಿಂಗಡಿಸಬಹುದು. ಬಾಯ್ಲಿಂಗ್ ವಸ್ತುಗಳನ್ನು ಸ್ಟೆರಿಲೈಸೇಷನ್ ಮಾಡಲು ನೀರಿನಲ್ಲಿ ಹಾಕಿ 212C ಅಥವಾ 100C 20 ನಿಮಿಷ ಕುದಿಸಬೇಕು. ಸಾಮಾನ್ಯವಾಗಿ ಈ ಪ್ರಕ್ರಿಯೆಯು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹಾಗೂ ವಸ್ತುವಿನ ಕೆಳಭಾಗಗಳಲ್ಲಿ ಹಾಳು ಮಾಡುತ್ತದೆ ಎಂದು ಕೆಲ ಆಧುನಿಕ ಶಾಲೆಗಳಲ್ಲಿ ಹಾಗೂ ಸಲೂನ್ಗಳಲ್ಲಿ ಈ ಪ್ರಕ್ರಿಯೆಯನ್ನು ಬಳಸುವುದಿಲ್ಲ. ಸ್ಟೀಮಿಂಗ್ ಇದು ಆಟೋಕ್ಲೇವ್ನಲ್ಲಿ ಬಳಸುವ ವಿಧಾನ. ಆಟೋಕ್ಲೇವ್ ಬಲವಾದ ಹಾಗೂ ಗಾಳಿ ಆಡದ ಲೋಹದ ಪಾತ್ರೆಯಾಗಿದ್ದು, ಒತ್ತಡದಲ್ಲಿ ರಾಸಾಯನಿಕ ಪ್ರತಿಕ್ರಿಯೆಗಳು ಪರಿಣಾಮ ಬೀರುತ್ತದೆ. ಈ ವಿಧಾನವನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ಟೆರಿಲೈಸೇಷನ್ ಮಾಡಲು ಬಳಸುತ್ತಾರೆ.
ಡ್ರೈ ಹೀಟ್ ಬೇಕಿಂಗ್ ವಿಧಾನವು ಒಂದು ಸ್ಟೆರಿಲೈಸೇಷನ್ ವಿಧಾನವಾಗಿದ್ದು, ಈ ವಿಧಾನವನ್ನು ಆಸ್ಪತ್ರೆಗಳಲ್ಲಿ ಹಾಸಿಗೆ ಹಾಗೂ ದಿಂಬುಗಳನ್ನು ಇತ್ಯಾದಿ ಈ ರೀತಿಯ ವಸ್ತುಗಳನ್ನು ಶುಭ್ರಗೊಳಿಸಲು ಬಳಸಲಾಗುತ್ತದೆ. ಅಲ್ಟ್ರಾವೈಲೆಟ್ ರೇಸ್ ಒಂದು ವಿದ್ಯುತ್ ಚಾಲಿತ ಸ್ಯಾನಿಟೈಸರ್ ಆಗಿದ್ದು, ಇದನ್ನು ಅಲ್ಟ್ರಾವೈಲೆಟ್ ರೇನಿಂದ ವೈರಾಣುಗಳನ್ನು ನಾಶಗೊಳಿಸಲಾಗುತ್ತದೆ. ಈ ವಿಧಾನವು ಶಾಲೆ ಹಾಗೂ ಸಲೂನ್ಗಳಲ್ಲಿ ಉಪಕರಣಗಳನ್ನು ಸ್ಯಾನಿಟೈಸ್ ಬಳಸುತ್ತಾರೆ. ಕೆಲ ಕೆಮಿಕಲ್ ಏಜೆಂಟ್ಸ್ಗಳು ಹೀಗಿವೆ. ಸ್ಟ್ರಾಂಗರ್ ಸೊಲ್ಯೂಷನ್ಗಳನ್ನು ಡಿಸ್ಇನ್ಫೆಕ್ಟ್ ಅಥವಾ ಫ್ಯೂಮಿಗೆಂಟ್ಸ್ಗಳಾಗಿ ಉಪಯೋಗ ಮಾಡುತ್ತಾರೆ. ವೀಕರ್ ಸೊಲ್ಯೂಷನ್ಗಳನ್ನು ಆಂಟಿಸೆಪ್ಟಿಕ್ಗಳಾಗಿ ಉಪಯೋಗಿಸುತ್ತಾರೆ. ಸಮ್ ಡಿಸ್ಇನ್ಫೆಕ್ಟ್ಸ್ ಇನ್ ಜನರಲ್ ಯೂಸ್ ಆರ್ ಕ್ವಾಟರ್ನರಿ ಅಮೋನಿಯಂ ಕಂಪೌಂಡ್ಸ್ ಕ್ವಾಟ್ಸ್, ಫಾರ್ಮಲಿನ್, ಇಥೈಲ್ ಅಥವಾ ಗ್ರೇನ್ ಆಲ್ಕೋಹಾಲ್, ಕ್ರೆಸಾಲ್, ಲೈಸಾಲ್. ಆಂಟಿಸೆಪ್ಟಿಕ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಅಥವಾ ಅದರ ಬೆಳವಣಿಗೆಯನ್ನು ನಿಲ್ಲಿಸುವ ವಸ್ತುವಾಗಿದೆ ಮತ್ತು ಸಾಮಾನ್ಯವಾಗಿ ಸೋಂಕು ನಿವಾರಕಗಳಿಂದ ಸೌಮ್ಯವಾಗಿರುತ್ತದೆ ಮತ್ತು ಚರ್ಮದ ಮೇಲೆ ಬಳಸಲು ಸುರಕ್ಷಿತವಾಗಿರುತ್ತದೆ. ಕೆಲ ಸೋಪುಗಳು ಕೈ ಹಾಗೂ ಉಪಕರಣಗಳನ್ನು ತೊಳೆಯಲು ಬಳಸುವಾಗ ಆಂಟಿಸೆಪ್ಟಿಕ್ ಆಗಿ ಉಪಯೋಗವಾದರೂ ಕೈಗಳನ್ನು ಹಾಗೂ ಉಪಕರಣಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ನೀರು ಮತ್ತು ಸೋಪು ಸಾಕಾಗುವುದಿಲ್ಲ. ಕೆಲ ಆಂಟಿಸೆಪ್ಟಿಕ್ಗಳು ಆಲ್ಕೋಹಾಲ್, ಬೋರಿಕ್ ಆಸಿಡ್, ಟಿಂಕ್ಚರ್ ಆಫ್ ಲೋಡೈನ್, ಹೈಡ್ರೋಜನ್ ಪೆರಾಕ್ಸೈಡ್, ಫಾರ್ಮಲಿನ್, ಕ್ಲೋರಮೈನ್ಸ್ ಆ್ಯಂಡ್ ಸೋಡಿಯಂ ಹೈಪೋಕ್ಲೋರೈಟ್. ಈ ಎಲ್ಲ ವಸ್ತುಗಳನ್ನು ಬಳಸುವಾಗ ತಯಾರಕರು ಶಿಫಾರಸು ಮಾಡಿದ ಹಾಗೆ ಡೈಲ್ಯೂಟ್ ಮಾಡಬೇಕು. ಯಾವುದೇ ಡಿಸ್ಇನ್ಫೆಕ್ಟ್ಗಳು ಆಂಟಿಸೆಪ್ಟಿಕ್ಗಿಂತ ಬಲವಾಗಿರುತ್ತದೆ, ಹಾಗಾಗಿ ಇದನ್ನು ಎಚ್ಚರಿಕೆಯಿಂದ ಬಳಸಬೇಕು. ಕೆಮಿಕಲ್ ಏಜೆಂಟ್ಸ್ಗಳನ್ನು ಬಳಸುವಾಗ ಈ ಕೆಳಗಿನ ಎಚ್ಚರಿಕೆ ವಿಧಾನಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಕೆಮಿಕಲ್ಸ್ಗಳನ್ನು ಸಣ್ಣ ಪ್ರಮಾಣದಲ್ಲಿ ಖರೀದಿಸಿ ಮತ್ತು ಅದನ್ನು ಒಣ ಪ್ರದೇಶ ಹಾಗೂ ತಂಪು ಪ್ರದೇಶದಲ್ಲಿ ಇರಿಸಬೇಕು. ಇಲ್ಲವಾದರೆ ಗಾಳಿಯೊಂದಿಗೆ ಬೆರೆತು ಇವು ನಿಷ್ಕ್ರಿಯವಾಗಬಹುದು. ಎಲ್ಲಾ ಕಂಟೈನರ್ಗಳನ್ನು ಲೇಬಲ್ ಮಾಡಿ ಬಿಗಿಯಾಗಿ ಮುಚ್ಚಿರಬೇಕು. ಲೇಬಲ್ ಆಗಿರದ ದ್ರವಗಳನ್ನು ರುಚಿ ನೋಡಬೇಡಿ, ವಾಸನೆ ಗ್ರಹಿಸಬೇಡಿ ಹಾಗೂ ಅಲುಗಾಡಿಸಬೇಡಿ. ತಯಾರಕರು ತಿಳಿಸಿದಂತೆಯೇ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಬೇಕು ಹಾಗೂ ಬಳಸಬೇಕು. ಕೆಮಿಕಲ್ಗಳನ್ನು ಬಳಸುವ ಮುನ್ನ ಲೇಬಲ್ ಅನ್ನು ಸರಿಯಾಗಿ ಓದಿ. ಕೆಮಿಕಲ್ ಚೆಲ್ಲಿದರೆ ತಕ್ಷಣವೇ ಅದನ್ನು ಒರೆಸಿ. ಬಳಸಿದ ಹಾಗೂ ಇನ್ನೂ ಬಳಸಿದ ವಸ್ತುಗಳನ್ನು ಪ್ರತ್ಯೇಕವಾಗಿರಿಸಿ. ಮಾಲಿನ್ಯವನ್ನು ತಪ್ಪಿಸಲು ಕಂಟೈನರ್ನಿಂದ ಉತ್ಪನ್ನವನ್ನು ತೆಗೆಯುವಾಗ ಬೆರಳನ್ನು ಬಳಸಬೇಡಿ. ಒಂದು ಚಾಕು ಬಳಸಿ. ಕೆಮಿಕಲ್ಗಳನ್ನು ಕಣ್ಣಿನಿಂದ ದೂರವಿರಿಸಿ. ಸಲೂನ್ನಲ್ಲಿ ಪ್ರಥಮ ಚಿಕಿತ್ಸೆ ಪಟ್ಟಿಗೆಯನ್ನು ಇರಿಸಿ. ಕೆಲವು ಸ್ಯಾನಿಟರಿ ಮುನ್ನೆಚ್ಚರಿಕೆಗಳು: ಸ್ವಚ್ಛವಾದ ಶುಭ್ರವಾದ ಯೂನಿಫಾರ್ಮ್ ಅಥವಾ ಬಟ್ಟೆಯನ್ನು ಧರಿಸಿ. ಚಿಕಿತ್ಸೆ ನೀಡುವ ಮೊದಲು ಹಾಗೂ ನಂತರ ತಮ್ಮ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ ಹಾಗೂ ಆಂಟಿಬ್ಯಾಕ್ಟೀರಿಯಾ ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸಿ. ಶೌಚಾಲಯ ಉಪಯೋಗಿಸಿದ ನಂತರ ತಮ್ಮ ಕೈಗಳನ್ನು ಸರಿಯಾಗಿ ತೊಳೆದುಕೊಳ್ಳಿ. ಗ್ರಾಹಕರಿಗೆ ಸೇವೆ ನೀಡುವ ಉಪಕರಣಗಳನ್ನು ಆಂಟಿಬ್ಯಾಕ್ಟೀರಿಯಲ್ ಡಿಸ್ಇನ್ಫೆಕ್ಟೆಂಟ್ಗಳಿಂದ ಸ್ವಚ್ಛಗೊಳಿಸಿ. ಸೇವೆ ನೀಡುವ ಕೆಲಸದ ಜಾಗ ಹಾಗೂ ಎಲ್ಲ ಉಪಕರಣಗಳು ಸ್ವಚ್ಛವಾಗಿದೆ ಎಂದು ಖಾತ್ರಿಪಡಿಸಿಕೊಳ್ಳಿ. ಕೆಲಸದ ಜಾಗವನ್ನು ಹಾಗೂ ಉಪಕರಣಗಳನ್ನು ಸ್ವಚ್ಛವಾಗಿಡಿ. ಪ್ರತಿ ಸಾರಿ ಬಳಕೆಯ ನಂತರ ಪರಿಕರಗಳನ್ನು ಡಿಸ್ಇನ್ಫೆಕ್ಟ್ ಮಾಡಿ. ಈ ವಿಡಿಯೋದಲ್ಲಿ ಈ ಕೆಳಕಂಡ ವಿಷಯಗಳ ಬಗ್ಗೆ ತಿಳಿದುಕೊಂಡೆವು. ಸೌಂದರ್ಯ ತಜ್ಞರಿಗೆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲು ಸ್ಟೆರಿಲೈಸೇಷನ್ ಹಾಗೂ ಸ್ಯಾನಿಟೇಷನ್ ಎಷ್ಟು ಮುಖ್ಯ ಎಂಬುದರ ಬಗ್ಗೆ, ಕಾಸ್ಮೆಟಾಲಜಿ ಉಪಕರಣಗಳು ಸ್ವಚ್ಛವಾಗಿರಿಸಲು ಡ್ರೈ ಸ್ಯಾನಿಟೈಸರ್, ವೆಟ್ ಸ್ಯಾನಿಟೈಸರ್, ಯುವಿ ಸ್ಯಾನಿಟೈಸರ್ಗಳನ್ನು ಉಪಯೋಗಿಸುವುದರ ಬಗ್ಗೆ, ರೀತಿ ಬಳಸುವ ಬಗ್ಗೆ, ಉಪಯೋಗಿಸುವ ರೀತಿ ಬಳಸುವ ಬಗ್ಗೆ, ಸ್ಯಾನಿಟೈಸ್ ಆದ ಉಪಕರಣಗಳು ಹಾಗೂ ಪರಿಕರಗಳು ಒಂದು ಸೆಲೋಫೇನ್ ಎನ್ವಲಪ್ನಲ್ಲಿ ಸರಿಯಾಗಿ ಹಾಗೂ ಪ್ರತ್ಯೇಕವಾಗಿ ಸುತ್ತಿ ಅದನ್ನು ಕ್ಯಾಬಿನೆಟ್ ಸ್ಯಾನಿಟೈಸರ್ ಅಥವಾ ಅಲ್ಟ್ರಾವೈಲೆಟ್ ಕ್ಯಾಬಿನೆಟ್ನಲ್ಲಿ ಮುಂದಿನ ಬಳಕೆ ಸಿದ್ಧವಾಗಲು ಅಗತ್ಯವಾಗಿರುವ ಸಮಯದವರೆಗೂ ಇರಿಸಬೇಕು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.